ನನ್ನ ಗಮನಕ್ಕೆ ಅಂಥ ಸಮಸ್ಯೆಗಳೇನೂ ಬಂದಿಲ್ಲ. ಮಾನಸಿಕವಾಗಿ ತೊಂದರೆ ಆಗಿದ್ರೂ ಆಗಿರ್ಬೋದು, ಟೆನ್ಷನ್ ಆಗಿ ಕುಸ್ತು ಬಿದ್ದಿರ್ಬೋದು. ಹುಷಾರ ನೋಡ್ಕೊಳ್ಳಿ, ಪ್ರೀತಿ ತೋರಿಸಿ, ಅವಳ ಮುಂದೆ ಕೂಗಾಡಬೇಡಿ. ಯಾವುದಕ್ಕೂ ಒಂದ್ಸಲ MRI ಮಾಡಿಸೋದು ಒಳ್ಳೆಯದು. ಆಯಿತು ಡಾಕ್ಟರ್, ಅದನ್ನೆಲ್ಲ ಮಾಡಿಸೋಣ. ಸರಿ, ನಾನಿನ್ನು ಬರ್ತೇನೆ. ಅತ್ತಿಗೆ, ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ನಾವೇನಾದರೂ ಮಾಡಬೇಕು. ಅಣ್ಣ ಫೋನ್ ಮಾಡಿದ್ನಾ? 2 ದಿವಸದಿಂದ ಅವ್ರ ಸುದ್ದಿನೇ ಇಲ್ಲ. ಅವನಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಸಹಾಯಕ್ಕೆ ಬರ್ತಾ ಇದ್ದ. ತರಲೆ ಮಾತಿಂದಾದರೂ ಪರಿಸ್ಥಿತಿನ ಹೇಗೋ ನಿಭಾಯಿಸ್ತಾ ಇದ್ದ. ಹೇ ಜಾನಕಿ, ನಿನ್ನ ಮೇಲೆ ಎಂತ ನಂಬಿಕೆ ಇಟ್ಕೊಂಡಿದ್ದ ನಾನು. ನಾಳೆ ಸಾಯೋ ಮಗಳ ಅಪ್ಪನ ಸಂತ ಅರ್ಥ ಮಾಡ್ಕೊಳ್ಳೋ. ರಾಜೀವ್ ಅವರೇ, ನಾನು ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ, ಇನ್ ಮುಂದೆ ನನ್ನ ಮಗಳಿಗೆ ನೀವೇ ತಾಯಿ ಅಂತ. ಅಲ್ವಾ ಹೇಳಿಲ್ವಾ ಅವಳು? ಅಲ್ಲ ಕಣೋ, ಕೊನೆವರೆಗೂ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಿಮ್ಮ ಮನೆ ಬಾಗ್ಲಲ್ಲಿ ಸಾಯೋವರೆಗೂ ನಾನು ಜಿತ್ತಾಳ್ತರ ಇಟ್ಟಿದ್ದಲ್ಲೋ. ರಾಜೇಂದ್ರ, ಈಗ ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ದೇನೆ? ಮಗಳಿಗೆ ಪ್ರಜ್ಞೆ ತಪ್ಪಿದೆ ಅಂತ ಗೊತ್ತಾಯ್ತು. ಡಾಕ್ಟರ್ ಹೇಳಿದ್ರು ಮಗಳಿಗೆ ಶಾಕ್ ಆದಾಗ ಆಗುತ್ತೆ ಅಂತ. ನೀವೇ 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 ಅವಳಿಗೆ ಹಿಂಸೆ ಕೊಟ್ಟಿರ್ಬೇಕು. ರಾಜೇಂದ್ರ, ಏನೇನೋ ಕಲ್ಪನೆ ಮಾಡ್ಕೊಂಡು ಈ ಮಟ್ಟದಲ್ಲಿ ಮಾತಾಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು. ಅವಳಿಗೆ ಬುದ್ಧಿ ಹೇಳ್ಬೇಕಾಗಿತ್ತು, ಅಂದ್ರೆ ತಿಳುವಳಿಕೆ. ತಲೆ ಸುತ್ತು ಬಂದು ಬಿದ್ದಿದ್ದಾಳೆ ಅಷ್ಟೇ. ಡಾಕ್ಟ್ರು ಈಗ ತಾನೇ ಬಂದು ಚೆಕ್ ಮಾಡಿ ಏನು ತೊಂದರೆ ಇಲ್ಲ ಅಂತಂದ್ರು. ಸಮಾಧಾನ ಆಯ್ತಾ? ಇದೇ ಮಾತನ್ನ ಇನ್ನೂ ಕೆಟ್ಟದಾಗಿ ಜೋರಾಗಿ ಹೇಳ್ಬೋದಾಗಿತ್ತು. ಸಿಂಧು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀನಿ. ನೀನು ಅವಳಪ್ಪ, ನಿನ್ನ ಸಂಕಟನೂ ಅರ್ಥ ಆಗುತ್ತೆ ನನಗೆ. ಹೋಗಿ ರೂಮಲ್ಲಿದ್ದಾಳೆ, ನೋಡ್ಕೊಂಡ್ ಬನ್ನಿ. ಹಿಂಸೆ ಕೊಟ್ಟಿದ್ದೀವಂತೆ, ನಮ್ಮ ಹಿಂಸೆ ಯಾರಿಗೆ ಅರ್ಥ ಆಗುತ್ತೆ? ಕಂದ, ಏನಾಯ್ತಮ್ಮ ನಿಂಗೆ? ಸಂದು ಬಿಡಿ, ಏನಾಯ್ತು ಏನಾಯ್ತು? ಹೇ ನೋಡು, ನಾವಿದ್ದೀವಿ, ನಿಮ್ಮ ಅಪ್ಪ ಅಮ್ಮ, ಏನು ತೊಂದರೆ ಆಗೋದಿಲ್ಲ ನಿನಗೆ, ಹೆದರ್ಕೋಬೇಡ. ನೆಮ್ಮದಿ ಆಗಿರಪ್ಪ. ರಾಜೇಂದ್ರ, ಬರ್ತೀವಪ್ಪ, ಬರ್ತೀವಿ. ಹುಷಾರು ಕಂದ.